ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ್ರಿ. ಹಿಂಗೆ ನೋಡ್ರಿ, ಚಾ ಆತ್ರಿ. ಆಮೇಲೆ ಕಡೆ ಹಾಲು ಬಿಸಿ ಅದು ಸ್ವಲ್ಪ ರಾತ್ರಿ ಓದೋದಂತ ಸಾರು ಬಿಸಿ ಮಾಡೋಣ. ಏನು ಮಾಡ್ತೀಮ್ಮ ತಗೊಂಬೋಗಿ ಬಿಸಿ ಮಾಡೋಣ ಅದನ್ನಂತ. ಅಮ್ಮ ಇಲ್ಲಿ ನೋಡ್ರಿ, ಆಲೂಗಡ್ಡೆ ಕುದಿಸಿಟ್ಟಿದ್ರಿ ನಿನ್ನೆ ನಮ್ಮ ಅರ್ಶಿಯ. ಇದನ್ನ ಮಾಡಾಕ್ರಿ, ದೋಸೆದು ಪಲ್ಯ ಮಾಡಾಕ ಕುದಿಸ್ಕೊಂಡಾಡ್ರಿ. ಆದ್ರೂ ಮಾಡಿಲ್ಲ ಅವನ್ನ. ಅಕ್ಕಿ ಉಳ್ಳಾಗಡ್ಡಿ ಪಲ್ಯ ನೆನಪು ಬಂದ್ಬಿಡ್ತ್ರಿ. ಉಳ್ಳಾಗಡ್ಡಿ ಪಲ್ಯ ಮಾಡ್ತೀನಿ ನಾನು ಅಂತಂದು ಉಳ್ಳಾಗಡ್ಡಿ ಪಲ್ಯ ಮಾಡಿದ್ಲ. ಈಗ ಅದನ್ನ ಒಂದು ಸ್ವಲ್ಪ ಪಲ್ಯ ಮಾಡ್ತೀನಿ ರೀ. ಮತ್ತು ನಮ್ಮ ಜೋಶಿ ಮೇಡಮ್ ಅವರು, ವೃಂದಾ ಜೋಶಿ ಮೇಡಮ್ ಅವರು ದಾಲ್ ಪರೋಟ ಮಾಡೋದು ತೋರಿಸ್ಕೊಡ್ರಿ ಅಂತ ಹೇಳ್ಯಾರಿ. ನಾನು ಚೆನ್ನಾಗಿ ದಾಲ್ ಪರೋಟ ಹೆಂಗೆ ಮಾಡೋದು ಅಂಥೇಳಿ ಅಂದು ತೋರಿಸ್ತೀನಿ ರೀ. ಆಮೇಲೆ ಕಡೆ ನಮಗೂ ನಾಷ್ಟಾಕನ ಆಗುತ್ತಲ್ಲ ರೀ. ಈಗ ನಾಷ್ಟ ಏನು ಮಾಡ್ಬೇಕಂತಂದಾಗ ನಮ್ಮ ಮೇಡಮ್ ಅವ್ರದ್ದು ಕಮೆಂಟಿಂದ ನೆನಪು ಬಂತ್ರಿ ನನಗೆ. ಹಾಗಾಗಿ ಥ್ಯಾಂಕ್ ಯು ಮೇಡಮ್, ನನಗೆ ಕಮೆಂಟ್ ಹಾಕಿದಕ್ಕೆ ರೀ. ನಾನು ಮಾಡ್ತೀನಿ ರೀ. ನಮಗೂ ತಿಂದಂಗೆ ಆಗುತ್ತಾ, ನಿಮಗೆಲ್ಲ ರೆಸಿಪಿ ತೋರಿಸ್ದಂಗೆ ಆಗುತ್ತೆ ರೀ. ಫಸ್ಟಿಗೆ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ರೀ. ಮಾಡಿಬಿಟ್ಟು ಆಮೇಲೆ ಕಡೆ ಪರೋಟ ಮಾಡ್ತೀನಿ ರೀ. ಮಮ್ಮಿ ಬಾಂಡೆ ತೊಗೊಂಬಂದು ಇದ್ರಲ್ಲಿ ಇಟ್ಟಲ್ಲಮ್ಮ, ಅದನ್ನ ಕಾಲಾಗಲ್ಲ ಬಾಣದ ಬುಟ್ಟಿ ಸೈನಾಗ ಇಟ್ಟೇನು ತಗೋ. ಮತ್ತು ಆ ಕಡೆ ಈ ಕಡೆ ಓಡಾಡ್ಬೇಕು. ಮೇಡಮ್ ಅವ್ರು ಇದು ಹೇಳಿದ್ರಲ್ಲ, ಮತ್ತೆ ದಾಲ್ ಪರೋಟ ಮಾಡಿ ತೋರಿಸ್ರಿ ಅಂತ ಹೇಳ್ದೆ. ಹಾಗಾಗಿ ನಾನು ಚೆನ್ನಾ ದಾಲ್ ಅಂದ್ರೆ ಕಡ್ಲಿಬೇಳೆ ವೃಂದಾ ಜೋಶಿ ಅಂಟಿ ಪರಾಟ ಮಾಡೋದು ತೋರ್ಸಾತೀನಮ್ಮ ನಾನು. ಅಂದ್ರೆ ನಮಗೂ ಈಗ ನಾಷ್ಟ ಆಗ್ಬೇಕಲ್ಲ, ಹೋದಿಲ್ಲ? ಹೌದು. ಇವು ಕಡ್ಲಿಬೇಳೆ ತೊಳ್ಕೊಂಡು ತಗೊಂಡಿದ್ದವನ್ನ ಇವನೇನು ಮಾಡೋದಂದ್ರೆ ಒಂದು ಸೀಟಿ ಮಾಡ್ಕೊಂಬಿಡ ನೀವು. ಇವನ್ನ ಇದು ಆಲೂಗಡ್ಡೆ ಪಲ್ಯ ಮಾಡಿದೆ ಈಗ ಮಾಡಿದೆ. ಆಲೂಗಡ್ಡೆ ಪಲ್ಯ ಇದನ್ನೊಂದು ಸೀಟಿ ಮಾಡ್ಕೊಂಡು ಮಾಡೋದು. ಸೀಟಿ ಮಾಡೋಕ್ಕಿಟ್ಟು ಇದು ಚಪಾತಿ ಹಿಟ್ಟು ನಾದ್ಬಿಡ್ತೀವಿ ಒಂದಿಷ್ಟು ಪರಾಟ ಮಾಡ್ಕೊಳಕ. ಮೈದಾ ಹಿಟ್ಟಿಂದ ಬೇಡೋದಿಲ್ಲ, ಬೇಡವಾ? ಗೋಧಿ ಹಿಟ್ಟಿಂದ ಮಾಡೋಣ ನಾವು. ಗೋಧಿ ಹಿಟ್ಟಿಂದ ಮಾಡಿ ಚಲೋ ಆಕೈತಿ. ಇಲ್ಲಿ ನೋಡ್ರಿ, ಗೋಧಿ ಹಿಟ್ಟು ಸಾಣಿಸ್ಕೊಂಡಿ ನಾನು. ಸ್ವಲ್ಪ ಇದು ಉಪ್ಪು ಹಾಕಿದೆ. ಉಪ್ಪು ಹಾಕಿ ಮಿಕ್ಸ್ ಮಾಡಿ ಈಗ ಇದು ಹಿಟ್ಟು ಮೆತ್ತಗೆ ನಾದಿಟ್ಬಿಡನ್ರಿ. ಇಲ್ಲಿ ನೋಡ್ರಿ, ಇವಾಗ ಚಪಾತಿ ಹಿಟ್ಟು ನಾದಿಟ್ಟು ಇದ್ರ ಮ್ಯಾಗ ಒಂದು ಏನರ ಮುಚ್ಚಿ ತೆಗೆದಿಟ್ಬಿಡನ್ರಿ. ಇಲ್ಲಿ ನೋಡ್ರಿ, ಇವಾಗ ಎಣ್ಣೆ ಕಾಯ್ಕಿಟ್ಟೀನಿ ರೀ ನಾನು. ಸ್ವಲ್ಪ ಒಗ್ಗರಣೆ ಕೊಡ್ಕೋಬೇಕ್ರಿ ಇವನ್ನ ಕಡ್ಲಿಬೇಳೆ ರೀ. ಇವನ್ನೆಲ್ಲ ನೀರು ಬಸಿತೀನಿ ರೀ, ಪೂರ ನೀರು ಬಸ್ದು ಹಾಕ್ತೀನಿ ರೀ. ಆಮೇಲೆ ಈಗ ಎಣ್ಣೆ ಕಾಯ್ತಂತೇಳಿ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ್ರಿ. ಅದ್ರೊಳಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಬಿಡನ್ರಿ. ಇಲ್ಲಿ ನೋಡ್ರಿ, ಇವಾಗ ಒಂದಿಷ್ಟು ಮಸಾಲೆ ತೊಗೊಂಡು ನಾನು ಒಣ ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರ್ಶಿನ ಪುಡಿ ರೀ. ಆಮೇಲೆ ಕಡೆ ಇದ್ರ ಕಸ್ತೂರಿ ಮೆಂತ್ಯ ಸ್ವಲ್ಪ ಲಾಸ್ಟ್ಗೆ ಹಾಕಬೇಕಂತಂದು ಆಮೇಲೆ ಕಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡನ್ರಿ. ಈಗ ಇದನ್ನ ಮಸಾಲೆ ಎಲ್ಲ ಹಾಕ್ತೀನಿ ರೀ ಅದ್ರೊಳಗೆ. ಇಲ್ಲಿ ನೋಡಿರಿ, ಈ ಮಸಾಲೆ ಎಲ್ಲ ಹಾಕಿ ಈ ಥರ ಮಿಕ್ಸ್ ಮಾಡೋಣ್ರಿ. ಈ ಕಡ್ಡಿಬೇಳೆ ಒಳಗಿನೆಲ್ಲ ನೀರು ತೆಗೆದು ಹಾಕೊಂಬಿಡನ್ರಿ ಅವನು. ಈಗ ನೋಡಿರಿ, ಕಡ್ಡಿಬೇಳೆ ಹಾಕಿದೆ. ಆಮೇಲೆ ಕಡೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು ಈಗೇನು ಮಾಡೋಂತಂದ್ರೆ ಮಿಕ್ಸ್ ಮಾಡ್ಕೊಂಬಿಡನ್ರಿ. ಮಸಾಲೆ ಸಮೇತ ಉರಿ ಸ್ವಲ್ಪ ಸ್ಲೋ ಇಡನ್ರಿ. ಈಗ ನೋಡಿ, ಇವಾಗ ಮಿಕ್ಸ್ ಮಾಡಿದೆ ನಾನು. ಈಗ ಸ್ವಲ್ಪ ಇದನ್ನು ಕಸ್ತೂರಿ ಮೆಂತ್ಯ ಹಾಕ್ಕೊಳ್ಳೋಣ್ರಿ. ಈಗ ತಣ್ಣ ಮಾಡೋಕ್ಕಿಡನ್ರಿ. ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡು ಒಂದು ಪರಾತೊಳಗೆ ಹಾಕಿ ಇಡ್ತೀನಿ ರೀ. ತಣ್ಣಗಾಗಲ್ರಿ ಇದು. ಮಿಕ್ಸಿ ಹಾಕೋಬೇಕ್ರಿ ತಣ್ಣಗಾಯ್ತು ಅಂತ ಹೇಳಿದ್ರೆ. ಹಾಗಾಗಿ ಆರಿಟ್ಬಿಡ್ತೀನಿ ರೀ ಇದನ್ನು. ಇದು ಕಡ್ಲಿ ಬೇಳಿದು ನಾನೇನು ಮಾಡಿಟ್ಕೊಂಡಿದ್ನಲ್ಲ ರೀ, ಸ್ಟೆಪ್ಪಿಂಗ್ ಅಂತ ಅನ್ನರಿ ಅದಕ್ಕೆ. ಸ್ಟೆಪ್ಪಿಂಗ್ ಅಂತ ಅದಕ್ಕೆ ಮಸಾಲೆ ಮಾಡಿಟ್ಕೊಂಡಿದ್ದೆ ರೀ, ಪರಾಟದ ಮಸಾಲೆ ರೀ. ಅದ್ರಿ ಇದು ಅದನ್ನೇನು ಮಾಡಿದೆ ಅಂದರೆ ಮಿಕ್ಸಿ ಹಾಕೊಂಬಂದೆ ನೋಡಿರಿ. ಅಂದ್ರೆ ಒಂದೊಂದು ಕಡ್ಲಿ ಬೇಳಿದ್ದು ಅಂದ್ರೆ ಮತ್ತು ಪರಾಟ ಹರಿಬಾರ್ದಲ್ಲ ರೀ. ಒಂದೊಂದು ಸಿಗಾಕದ ನೋಡ್ರಿ ಕೈಗೆ. ನಮ್ಮದು ಮಿಕ್ಸಿ ಚಲೋನೇ ಇಲ್ರಿ, ಅದು ಜಾರ್ ಚಲೋ ಇಲ್ರಿ, ಮಿಕ್ಸಿ ಚಲೋ ಐತಿ. ಅದ್ರಾಗ ಒಂದು ಹಂಗೆ ಉಳ್ದವ್ರಿ, ಅವ್ನು ತೆಗೆದು ಪರಾಟ ಒಳಗೆ ತುಂಬಿ ನಾನು ಮಾಡ್ತೀನಿ ನೋಡಿರಿ. ಈ ಥರ ಮಿಕ್ಸಿ ಹಾಕೊಂಡ್ಬಿಡ್ಬೇಕ್ರಿ. ನೀರು ಹಾಕಂಗಿಲ್ಲ ರೀ ಇದಕ್ಕೆ. ನೀರು ಮಿಕ್ಸ್ ಮಾಡ್ಲಾರ್ದಂಗೆ ಇದನ್ನಷ್ಟ ಮಿಕ್ಸಿ ಮಾಡ್ಕೋಬೇಕ್ರಿ. ಹಿಂಗೆ ಸ್ವಲ್ಪ ಚಪಾತಿ ಉಳಿ ಹರ್ಕೊಂಡು ಈ ಥರ ಲಟ್ಟಿಸ್ಕೊಂಡ್ರಿ ಸಣ್ಣದು. ದೊಡ್ಡ ಹಾಕವೇನು ಮಮ್ಮಿ ಇವು? ಮತ್ತು ಪರೋಟ ಅಂದ್ರೆ ದಪ್ಪನೇ ಇರ್ಬೇಕಲ್ವ ಇವ. ಇವನ್ನ ಸ್ವಲ್ಪ ಇದನ್ನ ಇದ್ರಾಗ ಇದು ಮಸಾಲೆ ತುಂಬ್ಕೊಳ್ಳೋಣ ನಾವು. ಪರೋಟ ಮಸಾಲೆ ಸಾಕ, ಇನ್ನೂ ಸ್ವಲ್ಪ ಹಾಕ್ಲಿ? ಹಾಕ್ಬಿಡಿ. ಹಾಕ್ಕೊಂಡು ಇವಾಗ ಮೊಮೋಸ್ ಹೆಂಗೆ ಮಾಡ್ತಾರೆ, ಹೋಳ್ಗೆ ಹೆಂಗೆ ನಾವು ತುಂಬ್ಕೊತೀವಿ ನೋಡ್ರಿ, ಹಂಗೆ ತುಂಬ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟರಾಗಲಿ ಅಥವಾ ಜೋಳ ಹಿಟ್ಟರಾಗಲಿ ಯಾವ್ದಾರ ಹಿಟ್ಟು ಹಾಕೊಂಡು ಲಟ್ಟಿಸ್ಕೊಂಡ್ಬಿಡ್ರಿ. ನಾನು ಜೋಳ ಹಿಟ್ಟು ಹಚ್ಚೀನಿ ಇಲ್ಲಿ. ಮಮ್ಮಿ ನಿನ್ನೆ ಹುಬ್ಳಿ ಮಾರ್ಕೆಟ್ನಾಗ ಮೊಮೋಸ್ ಹಚ್ಚಿದ್ರ? ಮಾಡೋಣ ಬಿಡು ಮೊಮೋಸ್. ಮಾಡಕ್ಕೆ ಬರೋದಿಲ್ಲ. ಮಾಡ್ತೀಯಲ್ಲ ನೀನು? ಹಂಗೆ ಮಾಡಬಾರ್ದದ. ಮತ್ತೆ ಹೆಂಗೆ ಮಾಡ್ಬೇಕು? ಬ್ಯಾರೆ ಮಾಡ್ಬೇಕತ್ತ. ಎಂತ ಚಲೋ ಆಗಿರ್ತದೆ ನೀ ಮಾಡೋದನ್ನ ಮೊಮೋಸ್. ಮಾಡಿ ಅಲ್ಲಿ 2-3 ಸಲ ಮಾಡಿದ್ದು ಹೌದಿಲ್ಲ? ಮಾಡೀನಿ. ಮತ್ತೆ ಆದ್ರೂ ನಮಗೆ ಮಾಡಕ್ಕೆ ಬರೋದಿಲ್ಲ. ಅದು ಅವ್ರದ್ದು ಮೆತ್ತಗಾಗಿರ್ತಾವ. ಇದಾತೀನೀಗ ಪರೋಟ ಅಂತೀನಲ್ಲ, ಮೊಮೋಸ್ ಬ್ಯಾಡಿ. ಈಗ ಪರೋಟ ತಿನ್ನೋದು ಮೊದಲು ಹೌದಿಲ್ಲ? ಚಲೋ ಆಕೈತೇನು ಮಮ್ಮಿ ಇದು ಪರೋಟ? ಈಗ ಮಸ್ತ್ ಹಾಕೋಣ ಇವು. ಮೊಸರು ತರಿಸಿ ನಾನು ಇದ್ರೊಳಗೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡೀನಿ. ಚಲೋ ಆಕೈತಿ. ಬೇಕಂದ್ರೆ ಎದ್ರದ್ರ ಮೊಸರು ಅಂಕರ ಮಸ್ತ್ ಆಕೈತಿ. ಮೊಸರು ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಕೈತಿ ಕೂಡ. ಫಸ್ಟ್ ಅಲ್ಲಿ ಸಾಯಂಕಾಲದೊಳಗೆ ಗಡಿಗೆ ಮೊಸರು ಸಿಕ್ತಿತ್ತಲ್ಲ ಮಮ್ಮಿ, ಸಣ್ಣ ಸಣ್ಣ ಇದ್ರೊಳಗೆ ಮಸ್ತ್ ಇರ್ತೈತೆ ಅದು. ಮಲೈ ತಿಂದಂಗ ಇರ್ತೈತಿ ಏನಮ್ಮ. ಈಗ ಅದು ತಗೊಂಬರ್ಬೇಕು. ಈಗ ನಿಮ್ಗೆಲ್ಲ ಕರೆಯಕ್ ಬರ್ತಿದ್ದಿಲ್ಲ, ಶಾಲೆಗೆ ತಗೊಂಡ್ಬರ್ತಿದ್ದೆ ನಾನು ಬರ ಮುಂದೆ. ಸ್ಲೋ ಇಡವಾ ಗ್ಯಾಸ್.
ಹೌದಾ ತಗೊಂಡ್ಬರ್ತಿದ್ರಿ ಇವಾಗ ಫುಲ್ಲು ಗಡಿಗೆ ತುಂಬ ಮಲೈನ ಇದ್ದಂಗ್ರಿ ಅದಂಗ ಕೆನಿ ಮೊಸರು ಅಷ್ಟು ಟೇಸ್ಟ್ ಇರುತ್ರಿಪ್ಪ ಸೂಪರ್. ಅನ್ನ ಅದನ್ನ ಉಂಡ್ಬಿಟ್ರಂಕಾರ ಬೆಣ್ಣೆ ಹಾಕಿ ಉಣ್ಣಂಗೆ ಹಾಕಿದ್ರಿ ಅದು. ನನಗೆ ತಿನ್ಬೇಕಂತ ನಾನು ಅಂದ್ರ ಹಾಕೊಂಡು ಹಾಕಿ ಇವರೆಲ್ಲ ನಮ್ಮ ಮನೆಯವರೆಲ್ಲ ಇದು ಇದು ಸಕ್ಕರೆ ಹಾಕೊಂಡ್ ಮಸ್ತ್ ಆಕಿತ್ವಾ ಕುಡಿತಿದ್ರಿ. ಚಲೋ ತಣ್ಣಗಿರ್ತಿತ್ತಲ್ಲ ಮಮ್ಮಿ ಅದು ಮಣ್ಣಿನ ಮಟ್ಟಿಗೆದೊಳಗೆ ಇರ್ತಿತ್ತು. ಮಣ್ಣಿನ ಮಟ್ಟಿಗೆ ಮಣ್ಣಿನ ಮಟ್ಟಿಗೆ ಒಳಗ ಗಡಿಗೆ ಅಷ್ಟಿದ್ದು ನೋಡ ಅವಾಗ ನಮ್ಮ ಸಣ್ಣ ಸಣ್ಣ ಇದನ್ನ ತಗೊಂಡು ಮೊಸರು ತಗೊಂಡು ನೋಡಿಲಿ ಅದೇ ಇಷ್ಟ ದಪ್ಪ ಆದ್ರೆ ಸಾಕು. ನಾವು ಭಾಳ ದಪ್ಪನಾಗಿಲ್ಲ ಭಾಳ ತೆಳಗನಾಗಿಲ್ಲ ಹೌದಿಲ್ಲ. ಹಾಕನ ಈಗ ಇಲ್ಲ ಈಗ ದಾಗ ಮಸಾಲ ಮತ್ತೊಂದು ಮಾಡ್ಕೊಳ್ಳೋಣ. ಮತ್ತೊಂದು ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಹೊಳಿ ಸಾಕೇನ್ರಿ ನಾನೀಗ ಹಂಗ ಸಣ್ಣ ಚಮಚ ಇದ್ರು ತಕೊರ್ಮ ಒಂದು ಎಣ್ಣೆ ಹಾಕಕ್ಕ ಸಣ್ಣ ಚಮಚ ಒಂದು ತಕೊ. ಇದು ಬರ್ತೈತೆ ಇಲ್ಲ ಹೊಳಿ ಸಾಕಾಕ ಚುಚ್ಚಿಗಿಲ್ಲ ಅದ್ರಾಗ ಅದನ್ನ ಕೊಡಿಲ್ಲ ಎಣ್ಣೆ ಹಾಕೊಳಕ್ಕೆ ಒಂದು ಚಮಚ ಅದ. ನೀವು ಎಣ್ಣೆಯಾರ ಹಾಕೋರಿ ಇಲ್ಲ ತುಪ್ಪಾರ ಹಾಕೋರಿಪ್ಪ. ನಾನು ಎಣ್ಣೆ ಹಾಕ್ಕೊಂತೀನಿ ರೀ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಂಗೆ ಸ್ಲೋ ಇಟ್ಟಿದ್ರಿ ಗ್ಯಾಸ್. ನಾನು ಹೊತ್ತಬಾರ್ದು ಅಂತಂದು ಇಲ್ಲ ಮುಚ್ಚಿದ್ರಾಗ ಒಳಗಿದ್ದು ಏನೈತೆ ಹಳ್ಳಿ ಸಾಕ ಅಂತ ಈಗ ಮತ್ತೊಂದು ಕೊಡಿ ನಾ ಹೊಳಸಾಕ್ತೀನಿ. ಮತ್ತು ಹಿಂಗೆ ಮಾಟ ಹಾಕ್ತು ಹೊಳಸಾಕ್ತೀನಿ. ಇದು ತಗೋ ನೀನು ಸ್ವಲ್ಪ ಇದನ್ನ ತೆಗೆಮಟ್ಟಿದ ಒಂದು ಇಲ್ಲಿ ನೋಡ್ರಿ ಇವಾಗ ಈ ಥರ ಎಣ್ಣೆ ಹಚ್ಕೊಳ್ಳೋಣ ರೀ ಹಿಂಗೆ ರೌಂಡಾಗಿ ನೋಡ್ರಿ ಹೆಂಗೆ ಉಬ್ಬಾಕತ್ತ ನಮ್ಮ ಪರೋಟ. ಪೂರ ಒಬ್ಬತ್ತಿಲ್ಲ. ಮತ್ತಿನಿ ಹೆಂಗೆ ಉಬ್ಬೇಕು ಪೂರ ಉಬ್ಬಾಕತ್ತಿಲ್ಲ ಅಂತ್ರಿ. ಆಲೂ ಪರೋಟಾನು ಮಸ್ತ್ ಐತಿ ಮಮ್ಮಿ. ಆಲೂ ಪರೋಟಾನು ಚಲೋ ಹಾಕಮ್ಮ. ಎಲ್ಲ ಪರೋಟನು ಮಸ್ತ್ ಹಾಕೋ ಮಾಡಿದ್ವಿ ಅಂತ ಹೇಳಿದ್ರು. ಮೊಸರು ಹಚ್ಕೊಂಡು ಮತ್ತೆ ಒಂದು ಪರೋಟ ತಿಂದ್ಬಿಟ್ರೆ ಸಾಕು. ಹಂಗೆ ಸೂಪರ್ ಅಕ್ಕ ಅದಿಲ್ಲ ಮಸ್ತ್ ಆಕೈತಿ. ಕಲರ್ ಚೇಂಜ್ ಆಗಿ ನೋಡಿ ಕಾಣಕತ್ತಾನದ್ರಾಗಿಲ್ಲ ಕಾಣತೈತಿ. ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ಎಲ್ಲೋ ಆಗೈತಿ ಆಮೇಲೆ ರೆಡ್ ಆಗೈತಿ. ರೆಡ್ ಆಗಿದ್ದು ಒಣ ಖಾರ ಪುಡಿ ಎಲ್ಲ ಆಗಿದ್ದು ಅರ್ಶಿನ ಪುಡಿ ಅದಂತೈತಿ ಹೌದಿಲ್ಲ. ನಮ್ಮ ಪರೋಟ ಮಸ್ತಾಗಿ ರೆಡಿ ಅದು. ಮತ್ತೆ ಗೋಧಿ ಹಿಟ್ಟಿಲ್ಲಲ್ಲ ತಿನ್ನಕ್ಕನ ಆರೋಗ್ಯಕ್ಕೂ ಒಳ್ಳೇದ ಹೌದಿಲ್ಲ. ಹೊಟ್ಟೆ ತುಂಬ ಹೋಗ್ಬಿಡ್ತೈತಿ. ಮತ್ತು ಮಧ್ಯಾಹ್ನ ಮಟ ಊಟ ಅನ್ನಂಗಿಲ್ಲ. ನಾನಂತೂ ಉಣ್ಣಂಗೆ ಇರೋದು. ತೆಗಿಲ್ಲ ನಮಗೆಲ್ಲ ತೆಗೆದು ಬಿಡಿ ಸಾಕೋದಿಲ್ಲ ಮತ್ತೆ ಹೊತ್ತಬೇಡ ಸಾಕು ಬಿಡಿ. ಇವಾಗ ತೆಗೆದು ಬಿಡಿ. ಒಂದಾದ್ವೇನು ಈಗ ಇದ್ರಾಗ ತಕೊಂಬ ಹೆಂಗೆ ಬಿಸಿ ಬಿಸಿ ಮಾಡ್ಕೊಡ್ತೀನಿ ಹಂಗೆ ಕೊಟ್ಟು ನಮ್ಮ ಅಮ್ಮರಿಗೆ. ಮಮ್ಮಿ ಏನದು ಹರಿಯತೈತಲ್ಲ ಎಲ್ಲಿ ಹರಿಯಾಕತ್ತಮ್ಮ? ಹರಿದಿಲ್ಲ ಹರಿದಿದ್ದಲ್ಲ ಅದು ಕಾಳು ಅದು ಕೊತ್ತಂಬರಿ ಹಾಕಂತಾರೆ ಮಮ್ಮಿ ಒಂದು ಸ್ವಲ್ಪ ಹಾಕಿಲ್ಲ ನೀನು ಇಲ್ಲಿ ಹಾಕಂಗಿಲ್ಲ ಬಿಡು. ನಾನು ಹಾಕಕತ್ತೀನಿ ಈಗ ಅಷ್ಟ ನಡಿತೈತಿ. ಹಾಕಿದ್ರೆ ನಡಿತೆ ಹಾಕ್ಲಿ ಅಂದ್ರೆ ನಡಿತೈತಿ. ಅದಕ್ಕೆ ಬ್ಯಾಡಿ ತೆಗಿಂದೇನಿ ಮಮ್ಮಿ ನೀನು ನೋಡಲ್ಲ ಬ್ಯಾಳಿ ಮೈವು ಇಲ್ಲೊಂದು ಬಂದದ್ದು ಸಣ್ಣ ಹಾಕ್ಬೇಕು ಅದಕ್ಕೆ ಇಲ್ಲಿಟ್ಟೆ ನಾನು ಬ್ಯಾಡಿ ತೆಗ್ದಿತ್ತು. ಬಟರನ್ನು ಚಲೋ ಆಕೈತಿ ಮಮ್ಮಿ. ಬಟರ್ ತುಪ್ಪ ಮಸ್ತ್ ಆಕೈತಮ್ಮ. ಆದ್ರೆ ಇಲ್ಲಲ್ಲ ಹಂಗಾಗಿ ಇಲ್ಲ. ಬಟರ್ ಇರ್ಬೋದು. ಬಟರ್ ಚಲೋ ಆಕೈತಿಲ್ವಾ ಅದು. ಮೊನ್ನೆ ಅದು ಉತ್ತಪ್ಪದೊಳಗೆ ಹಾಕೊಳತೀನಿ ನೀವು ಒಂಥರ ಭಾಳ ದಿನ ಇಡಬಾರ್ದು ಬಿಡಮ್ಮ. ಏನಿಟ್ಟನ ಬರ ಆಗಿದಾಗ ಆಯ್ ಮಾಡ್ಬೇಕು ಮೌನ ಭಾಳ ದಿನ ಇಟ್ಟನೆ ಅಂದ್ರೆ ಕೆಟ್ಟ ಹೋಗ್ತಾವು. ತಗೊಂಬರ್ಲೇಬೇಕವು ಹೌದಿಲ್ಲ. ಇಲ್ಲಿ ಇವಾಗ ನಮ್ಮ ಮಮ್ಮಿ ಮಾಡತ್ತಾರಿ. ಇವಾಗ ನಾನು ಇಲ್ಲಿ ಹೊಳಸಾಕ್ತೀನಿ ರೀ. ಹೊಳಿ ಸಾಕು ಹೊತ್ತೈತದ. ನೀವು ಹೊಳಿ ಸಾಕು ನಿಂತಿದ್ದಿ ಮತ್ತು ಅದಕ್ಕೆ ನಮ್ಮ ಕೈ ಬಿಟ್ಟಿನಿ. ಸ್ವಲ್ಪ ಎಣ್ಣೆ ಹಾಕಿ ಮಮ್ಮಿ. ಹೊತ್ತಿಸ್ಬೇಡ. ಹೊತ್ತಿಸಿದಂದ್ರೆ ಚಲೋ ಆಗಲ್ಲ ಅದಕ್ಕೆ. ಹೇಳೋದು ಸಾಕು ಬಿಡಿ. ನೀನು ಹಾಕತ್ತಿಲ್ಲ ಮಮ್ಮಿ? ನಾ ಮಾಡ್ತೀನಿ ಕೊಡು. ಇದ್ರ ಮೇಲೆ ಒಂದು ತಾಟ್ ಮುಚ್ಚಿನ್ರಿಪ್ಪ ನಾನು. ತೆಗಿಯಾಗ ಬರತ್ತಿಲ್ಲ ಅದು ಬಂದು ತನಗೆ ಹಾಕವ ಅಂತ ಹೇಳಿ ಹಾಕಿದ್ದೆ. ಮುಚ್ಚಿ ಆದಂಗೆ ಕೊಟ್ಟು ಬಂದ್ಬಿಡಮ್ಮ. ಬಿಸಿ ಬಿಸಿ ತಿಂದ್ರೆ ಚಲೋ ಆಕೈತೆ. ಅದು ಮೊಸರು ಹಾಕಿ ಅಲ್ಲಿ ಮಾಡಿ ಒಂದು 4-5 ಮಾಡಿ ಪಟ್ ಪಟ್ ಒಂದೊಂದು ತಿನ್ನಬಿಟ್ಟು ಅದು ಮತ್ತೆ ಮಾಡ್ತೀನಿ ನಾನು. ಬೇಡ ಅದ್ರಂತ ಚಲೋ ಆಗಂಗಿಲ್ಲ ಅದಕ್ಕೆ. ನನಗೆ ಹೊಟ್ಟೆ ಸತಿತ್ತು ಅದಕ್ಕೆ. ನೀನಾರ ತಿನ್ನಂಗಾರ ಮೊದ್ಲು ಅವ್ರ ದಾರಿ ಕೊಡಂಬಿಟ್ಟು ಆಯ್ತು ತಿನ್ನಂಗಿಲ್ಲ.
ಅವ್ರದ್ದು ಅದೇ ಕೊಟ್ಟಿದ್ದು ನೀನು ಪಟ ಪಟ ಮಾಡ್ತೀವಿ ಬಿಡ. ಈಗ ನೋಡು 1 ನಿಮಿಷದೊಳಗೆ ಯಾರು ಮಾಡಿದ್ವಿ. ಅಥವಾ ಲೇಟ್ ಆಗಲ್ಲ, ಪಟ 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 ಆಗ್ಬಿಡ್ತಾವೆ ನೋಡಿ. ಸ್ವಲ್ಪ ಚಪಾತಿ ಹಿಟ್ಟು ಮಧ್ಯಾಹ್ನ ಅದು ಇಟ್ಕೊಂಡ್ಬಿಡ್ಬೇಕಮ್ಮ ಜಲ್ದಿನ, ಅಂದ್ರೆ ನೆಂದು ಬಿಟ್ಟಿರ್ತೈತೆ. ಇಲ್ಲ ಇದು ಸ್ಲೋ ತಡಿ ಹೊಡ್ದಂಗೆ ಹಾಕೊಂಬತ್ತಾವ. ಇಲ್ಲ ತಂದ್ರೆ ಬಿಸಿ ಬಿಸಿ ಆಗ್ಬೇಕು ಇವು ಪರೋಟ ಅಂತ ಹೇಳಿದ್ರೆ. ಹೌದು, ಬಿಸಿ ತಣ್ಣಗಾದ್ವು ಅಂದ್ರೆ ಚಲೋನ ಆಗಂಗಿಲ್ಲಮ್ಮ ಅವು. ಪಪ್ಪಾಗ ಫೋನ್ ಹಚ್ಚ ತಡಿ. ಹಚ್ಚಮ್ಮ ಬಂದು ನಾಷ್ಟ ಮಾಡಿ ಹೋಗ್ಯವ್ರು. ಕೆಲ್ಸಕ್ಕೆ ಹೋಗ್ಯಾರೇನ ಅವ್ರು, ಲ್ಯಾಂಬಿದು ಚೀಲದ ಇಟ್ಕೊಂಡು ಹೋಗ್ಯಾರ ಅವ್ರು. ಹೌದು, ಲ್ಯಾಂಬಿ ಪುಡಿ ಅದಿಲ್ಲ ಹಾಕ್ಲೇ ಬೇಡ ಕೊತ್ತಂಬರಿನ ಹಾಕ್ಲೆ ಮತ್ತು ಅದಕ್ಕೆ ಕೇಳಿ ನಾವು ಹಾಕ್ಲೇ ಬೇಡ ಅಂತ ನಡೀತೈತೆ. ಹಾಕಲಿಕ್ಕೆ ಹಾಕ್ಲ ನಡೀತೈತೆ. ಬೇಯಿಸೋ ಮಟ ಅಂತಂದ್ರೆ ಮತ್ತೆ ರೆಡಿ ಆದ್ರು ನನ್ನ ಪರೋಟ. ಒಂದಿಷ್ಟು ಮಾಡ್ಕೊಂಡು ಅಲ್ಲೇ ಹೊರಗೆ ಹೋಗಿ ನಾವು ನಾಷ್ಟ ಮಾಡಿಬಿಡ್ತೀರಿ ಅಲ್ಲಿ ಅಮ್ಮಾರ ಕಡೆ ಕೂತ್ಕೊಂಡ್ರಿ. ತೆಗೆದ್ಬಿಡಮ್ಮ, ಹೊತ್ತಿಸ್ಬಿಡಮ್ಮ. ಹೊಳಿಸ ಕೆಳಗೆ ನೋಡಿ ಹೊತ್ತಾನದು ಮತ್ತೆ ಅದಕ್ಕೆ ಹೇಳೋದು ನಾನು ಹೊತ್ತಿಸ್ಬೇಡ ಅಂತ. ಕೈ ಸುಡ್ತಾ ಹಗರ್ ಕೈದು ಮಾಡ್ಬೇಕು. ಸುಡ್ತಾನ. ಇವಾಗ ನಮ್ಮ ಪರೋಟ ಮಾಡೋದು ಮುಗೀತ್ರಿ. ಎಲ್ಲ ಅಷ್ಟು ಕೂಡ ಪಟ 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 ಮಾಡಿ ಒಂದ್ರ ಮೇಲೆ ಒಂದು ಇಟ್ಟಿರಿ. ಇನ್ನೂ ಸ್ವಲ್ಪ ಇದು ಉಳಿತ್ರಿ ಮಸಾಲ ನಮ್ಮ ಪರೋಟದ್ದು. ಬೇಕಂದ್ರೆ ಸಾಯಂಕಾಲ ಮಾಡ್ಕೊಂಡು ತಿನ್ನಾಕ ಬರೈತ್ರಿ. ಆರೀಫ್ ಏನಾಗತ್ತ ಅಲ್ಲೇ ಅಮ್ಮನ ಕಡೆನ ತೊಗೊಂಡೋಗಿ ನಾವು ಎಲ್ಲರೂ ಕೂಡ ಎಲ್ಲ ನಾಷ್ಟ ಮಾಡೋಣ ಬರ್ರಿ ಮಾನಕತ್ತಾಳ್ರಿ. ಆಯ್ತು ಬಿಡಮ್ಮ ಅಂತಂದು ಮಾಡ್ಕೊಂಡ್ಬಿಟ್ಟಿರಿ ಪಟ್ ಪಟ್. ಆಯ್ತಲ್ಮ ತಗೊಂಬ ಆರಿಪ. ಏನ ಅಂತಾಳ್ರಿ ಆರಿಪ ರೀ ಸುಡ್ತಾವು ಓದಿಲ್ಲ. ನೋಡಾಕತ್ತಾಳ್ರಿ ಈಕಿ ಮಸ್ತಾಗಿ ನೋಡಮ್ಮ. ತಿಂದೇನ ನೋಡೋದ್ರೊಳಗೆ ಅಂದ್ರೆ ತಿನ್ಬೇಕು ಅನ್ಸಾಕತ್ತೈತಿ. ಒಂದು 4 ತಾಡು ತಗೋ. 4 ಜನ ಅದೀವಿ. ದಾದಾಜಿ ದಾದಿಮ್ಮ ನಾನು ನೀನು. ಮೊಸರಿನ ಪ್ಯಾಕೆಟಲ್ಲಿ ಐತೆ ನೋಡೋದು. ತಗೋ. ಆಲೂಗಡ್ಡೆ ಪಲ್ಯದ್ದು ತಗೋ ನೋಡೋಣ. ಮತ್ತೆ ನೀನು ತಗೋ. ನಾ ಫೋನ್ ತಗೋತೀನಿ. ಮೊಸರು ಇದಾಗದ. ಆಲೂಗಡ್ಡೆ ಪಲ್ಯ ತರ್ತೀನಿ ನಾನು. ಎಲ್ಲರಿಗೂ ತಾಟ್ ಹಚ್ಚಿಟ್ಟಿದ್ರಿ ಇಲ್ಲೇ. ಚನಾ ದಾಲ್ ಪರೋಟಮ್ಮ ಇವು. ಚನಾ ದಾಲ್ ಪರೋಟ ಅಂದ್ರೆ ಕಡ್ಲಿಬೇಳೆ ಪರೋಟಮ್ಮ ಇವು. ಮೇಡಮ್ ಅವ್ರು ಹೇಳಿದ್ರು, ವೃಂದಾ ಮೇಡಮ್ ಅವರು ಮಾಡಿ ತೋರಿಸ್ರಿ ಸಿಕ್ಕಿನವ್ರಿ ಅಂತ ಹೇಳಿದ್ರಿ. ಅದಕ್ಕೆ ಇವತ್ತು ನಾನು ಇವನ್ ಮಾಡ್ಬಿಟ್ಟೆ. ಬಾಳ ಚಲೋ ಆತಲ್ವೇ, ಮಸ್ತ್ ಆಗ್ಯಾವ ಬಿಡು ಇವು. ನೋಡಾಕ ಇಷ್ಟು ಚಂದ ಕಾಣಕತ್ತಾವ. ತಿಂದ್ರೆ ಹಂಗ ಹಾಕಿದಾವ ಇವು. ಮಾಡಿ ನೋಡ್ರಿ. ಅಮೃತ ತಿಂದಂಗ ಆಕತಿ. ದಾದಾಜಿರಿ ಕೊಡ್ರಿ. ಅಮೃತ ತಿಂದಂಗ ಆಕತಿ ಬಿಡ. ಹಿಡಿಯಲ್ಲ ಹಿಡಿ. ಏನ್ ನೋಡಿ ಹೇಳಮ್ಮ. ಇನ್ನ ತಿಂದಿರೋದಿಲ್ಲ. ನಾನು ಟೇಸ್ಟ್ ಮಾಡ್ತೀನಿ. ತಿಂದಿಲ್ಲ ಇನ್ನು. ತಿಂದಾಗ ಇಷ್ಟು ಚಂದ ಕಾಣಕತ್ತಾವ ಇವು. ಹಿಂದಿಂದಾಗ ಹೆಂಗ್ ಕಾಣಿಸ್ತಿದ್ದ ಇವು. ಎಷ್ಟು ಚಂದಾಗ್ಯ ನೋಡ್ರಿ. ತೋರಿಸ್ಬಾ ಬಿಡು ಮಮ್ಮಿ. ಹೊತ್ತು ಕಾಣತೈತಿ. ಹೊತ್ತಿದ್ದು ಅದೇ ಹೊತ್ತೈತಿ ನೋಡು. ಮಸಾಲೆ ಗೀಸಲೆಲ್ಲ ಕರೆಕ್ಟ್ ಬರಬ್ಬರಿ ಆಗೈತಿ. ಮಸ್ತಾಗಿ ಮಸ್ತ್ ಆಗ್ಯಾವೆ. ಸೂಪರ್ ಆಗ್ಯ ನೋಡಮ್ಮ. ಈ ಮೊಸರಿಗೆ ಈ ಆಲೂಗಡ್ಡೆ ಪಲ್ಯಕ್ಕ ಭಾರಿ ಚಲೋ ಆಗೈತೆ ಬಿಡು. ಸೂಪರ್ ಕಾಂಬಿನೇಷನ್ ಆಗೈತಿ. ಸೂಪರ್ ಆಗ್ಯಾವರಿಪ್ಪ. ಸೂಪರ್ ಆಗ್ಯಾವ ಬಿಡು. ಭಾರಿ ಚಲೋ ಆಗ್ಯಾವ. ಅಮೃತ ತಿಂದಾಗ ಆಕತೈತಿ. ಇಲ್ಲೇ ನಮ್ಮ ಮಮ್ಮಿ ಹಂಡಿ ಅದೆಲ್ಲ ತಿಕ್ಕೊಡತಾರ್ರಿ. ನೀರು ಬಿಟ್ರಲ್ಲ ಇವತ್ತು. ಹೌದ್ವಾ, ನಾಳೆ ಬಂದ್ಬಿಟ್ಟೈತಿ. ನನಗಂಕರ ಬೇಜಾರಾಗತೈತಿ ನೀರು ತುಂಬ. ಹಾಂ ಅರ್ಶಿ ಅಡುಗೆ ಮಾಡತ್ತಾಳ್ರಿ ಇವತ್ತು. ಆಕೆ ನಾಳೆ ಬಂದಾಗೊಮ್ಮೆ ಅಡುಗೆದ್ದು ಇದು ಇದು ನಾಟಕ. ನಾಳೆ ಬಂದಾಗೊಮ್ಮೆ ಅಡುಗೆ ಮಾಡೋದು ನಾಟಕ ಇದು. ಡೈಲಿ ಮಾಡ್ತೀನಿ ಅಂತ ಬಾಂಡೆ ಇರ್ತಾವ. ನೀನು ನಾನು ಮಾಡ್ತೀನಿ ನಾ ಮಾಡ್ತೀನಿ ಅಂತಿದ್ದಿ. ಹಂಗಾಗಿ ಕಿತ್ತಾಕ್ಬಿಟ್ಟು ಪಾಪ ಮತ್ತೆ ಓದ್ಕೆ ಒಂದಿರತ್ತಲ್ಲ ಆಯ್ತದ ಹೋಮ್ವರ್ಕ್ ಒಂದು. ಹಂಗಾಗಿ ಅರ್ಶಿ ಅಡುಗೆ ಮಾಡತ್ತಾಳ್ರಿ ಇಲ್ಲಿ ಒಳಗೆ. ಏನೇನು ಮಾಡತ್ತಾಳ ಕೇಳೋಣ್ರಿ. ಅರ್ಶಿಯಾ ಅಡುಗೆ ಏನೇನು ಮಾಡತ್ತಿ? ಬ್ಯಾಳಿ ಸಾರು, ದೊಡ್ಡ ಮೆಣಸಿನ್ಕಾಯಿ ಪಲ್ಯ, ಹಾಗಲಕಾಯಿ ಫ್ರೈ ಮತ್ತು ಅನ್ನ. ಸಾರು ನೀ ಭಾಳ ಗಟ್ಟಿ ಮಾಡಬೇಡ, ತಿಳುವಾಗಿ ಮಾಡಿ ಸ್ವಲ್ಪ. ನಾನು ದೇವ್ರ ದೀಪ ಹಚ್ಚಿದ್ರೆ ಒಂದು ಸ್ವಲ್ಪ ಕುರಾನ್ ಓದಿದ್ದೆ. ಆಮೇಲೆ ಕಡೆ ಚಾ ಒಯ್ಬೇಕ್ರಿ ಅಮ್ಮಗೆ. ಅರ್ಬಿ ಅದ ಹೋಗ್ಯಾವು. ಆಮೇಲೆ ಬಂದು ತೊಳೆದು ಹಾಕ್ತೀನಿ ರೀ. ಅದನ್ನು ನೀರು ತುಂಬ ನೀನು ಅದೆಲ್ಲ ತೊಳೆದೆ. ಬಚ್ಚಲದೆಲ್ಲ ತೊಳೆದೆ. ಮುರಿಯೋದೆಲ್ಲ ಅಂತ ನಾನು ಅಂಗಡಿ ಹೋಗಿ ಬರ್ತವ್ರವ. ಎಲ್ಲ 100 ಹಾಕಿ ಎಲ್ಲ ತಿಕ್ಕೊಟ್ಟೆ ರೀ. ತುಂಬ ಕತ್ತಾಳಕಿ ಈಕೆ ಅಡುಗೆ ಮಾಡಕತ್ತಾಳ್ರಿಪ್ಪ ಹರ್ಷಿಯ. ಅಯ್ಯೋ ಸಾರು ಒಗ್ಗರಣೆ ಕೊಟ್ಲ್ರಿ.
ಇವತ್ತು ಅವ್ರು ದೊಡ್ಡವ ಅವ್ರ ಅಕ್ಕ ಕೂಡ ನೆನ್ಸದ್ರಿ ಅರ್ಶಿ ಅಂದ ಅಡಿಗೆನ ಅಡಿಗೆ ಅಂತೇಳಿ ಅಂದ ಏನು ಮಾಡಕ್ಕೆ ದೊಡ್ಡ ಮೆಣಸಿಕಾಯಿ ಪಲ್ಯ ಮಾಡತ್ತೇನಮ್ಮ ಅವ್ರ ದೇವ್ನ ಸಾರು ಒಗ್ಗರಣೆ ಕೊಟ್ಟೆ ಮಂದಾಗ ಹಿಟ್ಟಿನ ಪಲ್ಯ ಮಾಡ್ಬೇಕಲ್ಲ ಸಾರ ಹಾಂ ಹಿಟ್ಟಿನ ಪಲ್ಯ ಮಾಡ್ಬೇಕಾಗಿತ್ತು ಗಟ್ಟಿ ಮಾಡಬೇಡ ಇಲ್ಲಿ ನನಗೆ ಚಾ ರೆಡಿ ಮಾಡಿಕೊಟ್ಲ್ರಿಗೆ ಅಮ್ಮ ಒಯ್ಯಕ್ಕೆ ತೊಗೊಂಡು ಹೋಗ್ತೀನಿ ಚಾ ರೀ ಈಗ ಬಂದಿರಿ ನಾನು ಅಂಗಡಿಗೆ ಅಮ್ಮನ ಮೀನೆಲ್ಲ ಖಾಲಿ ಆಟ ಬಂದ್ಬಿಟ್ಟು ಮೀನು ಹೋಗ್ತಾವೆ ಇನ್ನೊಂದು KG ಹಾಕೇನು ಅಷ್ಟ ಹೋದವ್ರಿ ಖಾಲಿ ಹೇಳಮ್ಮ ಜಲ್ದಿನ ರೀ ಹಾಂ ಚಲೋ ಆದ್ ಬಿಡಮ್ಮ ಮೀನ ಕಡ್ದವ ಸಾಕಾಗೈತೇನ್ರಿ ಚಾ ಕುಡಿ ಮ್ಯಾಗ ಚಾ ತಗೊಂಬಂದೀನಿ ರೀ ಸಿದ್ದಪ್ಪನ ಪುಣ್ಯಗಿದ್ದ ಹೌದಮ್ಮ ಅಮ್ಮ ಲಘು ಹಾಕತ್ತೆ ದೇವರು ಹೆಂಗಾದ್ರ ಅನ್ನ ಹಾಕೋ ಪರಮಾತ್ಮ ಹಾಂ ನಮ್ಮೋನಂತ ದೀಪಟ್ನ ಸಿದ್ದಪ್ಪದ ಹೆಂಗಾದ್ರ ಹಾಕ್ತಾರ ಹೌದ್ರಿ ಹರಿಪರಿ ಆಕೈತಿಮ್ಮ ನಮ್ಮ ಹರಿಪರ್ಬಿ ತೊಳ್ಯಾಕತ್ಲ ರೀ ಇದು ಸೊಬ್ಕಾರ್ ಪುಡಿ ಡಬ್ಬಿ ಬಿಚ್ಚಾಕ್ ಬರಾಕೈತಿಲ್ಲಂತ್ರಿ ಪಾಕಿ ಏರ್ ಹಿಡಿಸ್ಬಿಟ್ಟ ಅದನ್ನ ಆಕೆ ಹಿಡಿಸಿಲ್ರಿ ಅದ ಏರ್ ಹಿಡಿದ್ಬಿಟ್ಟೈತಿ ಪಿನ್ ತೊಗೊಂಡು ಚುಚ್ಚಿದ್ರಿ ಮತ್ತೆ ಅವ ಹೋಗೋದ್ರೊಳಗೆ ಅಂದ್ರೆ ಬಿಚ್ಚಾಕ್ ಬಂದದ ಡಕ್ಕನ್ನ ನಾನು ಅಲ್ಲಿ ರೊಟ್ಟಿ ಮಾಡಾಕತ್ತೀನಿ ರೀ ಹರ್ಷಿಯಾ ಏನು ಮಾಡತ್ತೀನಿ ನೀನಾ ಏನು ಮಾಡತ್ತಿದೆ ಹಾಗಲ್ಕಾಯಿ ಫ್ರೈ ಮಾಡಮ್ಮ ಹಾಗಲ್ಕಾಯಿ ಫ್ರೈ ಮಾಡಕತ್ತ ಅಂತ್ರಿಕಿ ನಾನಿಲ್ಲ ಸ್ವಲ್ಪ ರೊಟ್ಟಿ ಮಾಡಿದ್ರೆ ಆಯ್ತಂತಂದು ರೊಟ್ಟಿಗೆಲ್ಲ ರೆಡಿ ಮಾಡ್ಕೊಂಡೀನಿ ಅಕ್ಕಿ ಕರಿ ಅದ್ರಾಗ ಹೋದ್ರಿ ಹಾಗಲಕಾಯಿ ಫ್ರೈ ಮಾಡೋಕೆ ಹಾಗಲಕಾಯಿ ಕಟ್ ಮಾಡ್ಕೊಂಡೇನಿ ರೀ ಇದ್ರೊಳಗೆ ಅರಿಶಿನ ಉಪ್ಪು ಖಾರ ಗರಂ ಮಸಾಲ ಚಿಕನ್ ಮಸಾಲ ಧನಿಯಾ ಪೌಡ್ರ್ ಮತ್ತು ಲಿಂಬೆಹಣ್ಣು ಕಾರ್ನ್ಫ್ಲವರ್ ಹಿಟ್ಟು ಹಾಕಿ ಕಳಿಸಿಟ್ಟಿನಿ ರೀ ಇವಾಗ ಇದನ್ನು ಕರ್ಕೊಂಡು ಬಿಡೋಣ ರೀ ಮತ್ತು ಇಲ್ಲಿ ನೋಡಿರಿ ಬೇಳೆ ಸಾರು ರೆಡಿ ಆಗೈತೆ ರೀ ಇಲ್ಲೇ ಡೊಣ್ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗೈತೆ ರೀ ಇವಾಗ ಅನ್ನ ಒಂದು ಮಾಡಿ ಇದನ್ನು ಕರೆದ್ರೆ ಆಗುತ್ತೆ ರೀ ಮಮ್ಮಿ ರೊಟ್ಟಿ ಮಾಡೋದಾತ ಇನ್ನೊಂದು ದಪ್ಪಂದು ಮಾಡ್ಕೊಂತೀನಿ ನೀರಿನ ದಪ್ಪಂದ ಒಲ್ಲೆವಾ ಒಲ್ಲೆ ಒಲ್ಲಂತ ದಪ್ಪನ ರೊಟ್ಟಿ ಅಂತ ಹೇಳಕತ್ತಾಡ್ಲಿಕ್ಕೆ ಹೋಗ್ಬಿಡು ನಾನು ಊಟ ಮಾಡ್ತೀನಿ ಅಂತ ಇಲ್ಲ ದಾದಿಮ್ಮ ಅಂತಾರ ಮೆತ್ತ ಮಾಡಿದ್ನಲ್ಲ ಆತನಮ್ಮ ಫ್ರೈ ಈಗ ಮಾಡತ್ತೀನಿ ಎಣ್ಣೆ ಬಿಸಿ ಇಟ್ಟು ಬಂದೇನೆ ಅಲ್ಲಿ ಹೌದಾ ಈಗ ಹೋಗುವ ಮತ್ತೆ ಹಂಗದ ಭಾಳ ಖಾಲಿ ಐತೆ ಹ್ಞೂ ನಂದು ರೊಟ್ಟಿ ಮಾಡೋದಾತ್ರಿ ಮುಚ್ಚಿ ಬಂದೇರಿ ಅದನ್ನೆಲ್ಲ ಮುಚ್ಚಿಡ್ಬೇಕಲ್ಲ ರೊಟ್ಟಿ ಬಿರುಸು ಆಗ್ಬಿಡ್ತಾವೆ ಮೆತ್ತ ಮಾಡ್ತೀನಿ ರೀ ನಾನು ಬಿರುಸು ಮಾಡಂಗಿಲ್ಲ ಮತ್ತು ಅಮ್ಮ ಬರೋ ಮಟ್ಟ ಮೆತ್ತ ಇರ್ಬೇಕಲ್ರಿ ಹಂಗೈತೆ ಹಾಕೋದು ಮತ್ತೆ ಏನು ಮಾಡಕತ್ತೀವ ನೀನು ಅನ್ನ ಕಿಡಾಕತ್ತೀನ ಅಕ್ಕಿ ತೊಳಕತ್ತೀಯ ನೀನು ಬೇಳೆ ಮಾಡಿದ ಕುಕ್ಕರ್ ಅದ ಇಲ್ಲಿ ಕಬಾಬ್ ಹಾಕ್ಯಾಡ್ರಿ ಇಲ್ಲಿ ನೋಡಿ ಮಾ ಹೊತ್ತಿಗೆ ತಗೋ ಅಷ್ಟು ಹಾಕಿದೆ ನಾವು ಮಕ್ಳಿಗೆ ಹೌದಾ ತಟ್ಟೈತೆ ಹತ್ತಿಗೆ ಅಷ್ಟು ಯಾಕೆ ಹಾಕ್ಬೇಕು ಸ್ವಲ್ಪ ಹಾಕ್ಬೇಕಿಲ್ಲ ಅವನ್ನ ಅದ್ರಾಗ ಪಲ್ಯ ಹಾಕೈತೆ ನೋಡು ತಡಿ ಸ್ವಲ್ಪ ಹೊತ್ತು ಆಗ್ಲಿ ತಡಿ ಆಗ್ಲಿ ಆಗಲಿ ಇಲ್ಲಿ ನೋಡ್ರಿಪ್ಪ ಇವಾಗ ನಾನು ಅಂಗಡಿ ಕಡೆ ಬಂದಿರಿ ಎಲ್ಲ ಸಾಮಾನು ತೊಗೊಂಡೋಗ್ಯಾರ ಆಸಿಪ್ನ ಬಂದನ್ರಿ ಇಲ್ಲ ರೀ ಆಸಿಪ ಇವ್ರ ಕಡೆ ಹೋದ್ರಿ ಹಾಂ ಚಲೋ ಆಯ್ತು ಬಿಡ್ರಿ ಜಲ್ದಿ ಆದ್ ಬಿಡ್ರಿ ಇವತ್ತು ಮೀನರಿ ಜಲ್ದಿ ಅದು ಹ್ಞೂ ಆಯ್ತು ಹೋಗಂಬರ್ರಿ ಹಂಗಾರಿ ಮನೆಗೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.